ನಿಮ್ಮಿಂದ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನ್ನ ಕಸಿನ್ಸ್ಗೆ ಒಳ್ಳೆ ಮನ್ಸಿರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಬೇರೆಯವ್ರ ಕಷ್ಟ ನೋಡಿ ನಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬನ್ನಿ ಅಮೃತ. ನಗ್ಬಾರ್ದಿತ್ತು ನೀವು. ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು ಅನ್ಸುತ್ತೆ. ಸೊ ವಾಟ್? ಎಷ್ಟು ಫನ್ನಿ ಆಗಿದ್ಲು. ಇಲ್ಲ, ಅಣ್ಣ ಹೇಳಿದ್ ಸರಿನೇ, ನಾವ್ ನಗ್ಬಾರ್ದಾಗಿತ್ತು. ಪಾಪ ಅಣ್ಣ ಸಿಟ್ ಮಾಡ್ಕೊಂಡ. ಸಿಟ್ ಮಾಡ್ಕೋಬೇಕಾಗಿರೋಳ್ ನಾನು ಅಲ್ಲ, ರೋಡಲ್ಲಿ ಸಿಕ್ಕಿರೋ ಹುಡ್ಗಿ ಅವಳು. ಅವಳ ಬಗ್ಗೆ ಬೇಜಾರ್ ಮಾಡ್ಕೊಂಡು ಹೋದ್ನಲ್ಲ, ಫಿಯಾನ್ಸೆ ನಾನು. ನನ್ನ ಮಾತಾಡ್ಸ್ಬೇಕು ಅನ್ಸ್ಲಿಲ್ವಾ? ನೀನು ಮಾತ್ಗೆ ಸಿಡುಕ್ತಾ ಇರ್ತೀಯ, ಇರಿಟೇಟ್ ಆಗ್ತಿರ್ತೀಯ. ನಿನ್ಗಿಂತ ಆಮ್ರಪಾಲಿ ಎಷ್ಟೋ ಬೆಟರ್. ಬನ್ನಿ, ಮೊದ್ಲು ಸಾರಿ ಕೇಳೋಣ ಅವ್ರ ಹತ್ರ. ಸಾರಿ, ನನ್ನ ಕಸಿನ್ಸ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳುವಂಥದ್ದೇನೂ ಆಗಿಲ್ಲ ಆಪದ್ ಬಾಂಧವ. ಇಲ್ಲ, ಅವ್ರು ಹಾಗೆ ಮಾಡಬಾರ್ದಿತ್ತು. ನೀವು ಈ ಮನೆ ಗೆಸ್ಟು, ನಿಮ್ಮ ಜೊತೆ ನಡ್ಕೊಳ್ಳೋ ರೀತಿ ಇದಲ್ಲ. ಸಾರಿ ಆಮ್ರಪಾಲಿ, ನಾವು ಸ್ವಲ್ಪ ಗಮನ ಹರಿಸ್ಬೇಕಿತ್ತು. ಬಟ್ಟೆ ಕೊಟ್ಬಿಟ್ಟು ಹಾಗೆ ಹೊರಟೋದ್ವಿ, ಏನೂ ಕೇಳಲಿಲ್ಲ ನಿಮ್ನ. ಹೌದು, ನಮ್ಮಿಂದ ಏನಾದ್ರೂ ಬೇಜಾರಾಗಿದ್ರೆ. ಹಾಗೇನೂ ಇಲ್ಲ. ಬಹಳ ವಿನೋದವಾಗಿ ಕಾಣಿಸುತ್ತಿದ್ದೇನಲ್ಲವೇ? ಬನ್ನಿ, ಬಟ್ಟೆ ಬದಲಾಯಿಸಿ, ಬೇರೆ ಬಟ್ಟೆ ಕೊಡ್ತೀನಿ. ಬಾಡೋಗಿದೆ ಅಂತ ಹೇಳಿ ಹೊಸ ಹೂ ತಂದೆ. ಇಲ್ಲಿ ನೋಡಿದ್ರೆ ಹೂ ಅರಳು ಬಿಟ್ಟಿದೆಯಲ್ಲ. ಯಾಕೋ ಭಯ ಆಗ್ತಿದೆ ಇಂದ್ರ. ಅವಧೂತರು ಹೇಳಿದ್ದಕ್ಕೂ ಮನೆಯಲ್ಲಿ ನಡೀತಾ ಇರೋದಕ್ಕೂ ಏನೋ ಕೆಟ್ಟದಾಗತ್ತೆ ಅನ್ಸ್ತಾ ಇದೆ. ಒಂದ್ ಕಡೆ ಈಶ್ವರಿ ಯುಕ್ತಿ, ಇನ್ನೊಂದ್ ಕಡೆ ಆ ಹುಡುಗಿ. ಅವಳ ಹೆಸರೇನು? ಆಮ್ರಪಾಲಿ. ಹಾ, ಅವಳೆ. ಅವಧೂತರು ಪ್ರದ್ಯುಮ್ನನ್ನ ಕರ್ಕೊಂಡೋಗೋ ವ್ಯಕ್ತಿ ಅವನ್ ಜೀವನಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಈಗ ಇಬ್ರು ಮನೆಗೆ ಬಂದಿದ್ದಾರೆ. ಯಾರು ಏನ್ ಮಾಡ್ತಾರೋ ಏನೋ. ಆಮ್ರಪಾಲಿ ಮೇಲೆ ನನಗೇನು ಅನುಮಾನ ಇಲ್ಲಮ್ಮ. ನನ್ನ ಅನುಮಾನ ಎಲ್ಲ ಯುಕ್ತಿ ಮೇಲೇನೆ. ನೀ ಹೇಳ್ತಾ ಇರೋದು ನಿಜಾನೇ. ಅವ್ರ ಅಮ್ಮನ ಮನ್ಸಿನಲ್ಲಿ ಇರೋ ವಿಷಾನೇ ಇವಳಿಗೂ ತುಂಬಿರ್ತಾಳೆ.
ಥೋ ಮತ್ತೇನಾಯ್ತಪ್ಪ ಇದಕ್ಕೆ? ನಮ್ಮ ಕೆಲಸ ಸುಲಭ ಆಗ್ಲಿ ಅಂತ ಫೋನು ಕಂಪ್ಯೂಟರ್ ತಗೊಳ್ಳೋದು. ಇವು ನೋಡಿದ್ರೆ ವಾರಕ್ಕೆ 4 ಸಲ ಕೈ ಕೊಡ್ತಾರೆ. ಏನಾಯ್ತಪ್ಪ? ಈ ಲ್ಯಾಪ್ಟಾಪ್ ಏನಿಲ್ಲ. ಲ್ಯಾಪ್ಟಾಪ್ ಹ್ಯಾಂಗ್ ಆಗಿದೆ ಅನ್ಸುತ್ತೆ. ಕೊಡಿಪ, ನಾನು ಸರಿ ಮಾಡ್ಕೊಡ್ತೀನಿ. ನಾನು ಕೇಳಿದ್ನ ನೀನು ಸಹಾಯ ಮಾಡು. ನಿಮ್ ಕಣ್ಮುಂದೆನೆ ನಾನು ಇದ್ದೀನಲ್ಲಪ್ಪ. ಯಾಕಪ್ಪ ನನ್ ಮೇಲೆ ಇಷ್ಟೊಂದು ದ್ವೇಷ ನಿಮ್ಗೆ? ಏನೋ ಮಾಡಬಾರ್ದು ತಪ್ಪನ್ನ ಮಾಡಿದೀನಿ ಅನ್ನೋ ತರ ನೋಡ್ತಾ ಇದ್ದೀರಾ. ಅದೇನಂತಾದ್ರೂ ಹೇಳಿ, ತಿತ್ಕೋತೀನಿ. ತಗೊಳ್ಳಿ. ನಾನು ಯಾವತ್ತಿದ್ರೂ ನಿಮ್ಮ ಮಗಾನೇಪ. ನೀವು ಸಿಟ್ಟು ಮಾಡ್ಕೊಂಡ್ರು, ದ್ವೇಷ ಮಾಡಿದ್ರು ಈ ಸತ್ಯ ಬದಲಾಗಲ್ಲ. ಮಗನ್ ಜಾಗ ಇರೋದು ಅಪ್ಪನ ಪಕ್ಕನೇ. ಏನು ಅದು ಇಂದ್ರ? ಹೊರಗಡೆ ಲಾನ್ನಲ್ಲಿ ಒಂದು ಕೋಲು ಅದಾಗದೆ ಹಾರ್ಕೊಂಡು ಬರ್ತಿದೆ, ವಾಪಸ್ ಹಾರ್ಕೊಂಡು ಹೋಗ್ತಿದೆ ಅಮ್ಮ. ಅದೇ ಹೇಗೋ ಹಾರ್ಕೊಂಡ್ ಬರುತ್ತೆ. ಬಂದು ನೋಡಮ್ಮ, ನಿನಗೆ ಗೊತ್ತಾಗತ್ತೆ. ಯಾರು ಇಲ್ವಲ್ಲೋ? ಅದೇಮ್ಮ ಹೇಳ್ತಾ ಇರೋದು, ಯಾರು ಇಲ್ದೆ ಕೋಲ್ ಹೇಗ್ ಹಾರ್ ಬರುತ್ತೆ ಅಂತ. ಏನು ನಿನ್ ಮಾತಿನ ಅರ್ಥ? ಕೋಲ್ ಬರುತ್ತಂತೆ ಹೋಗುತ್ತಂತೆ, ಎಲ್ಲೋ ಭ್ರಮೆ ನಿಂದು. ಆದ್ರೆ ನೋಡ್ದಂಗ ಆಯ್ತಲ್ಲ. ಸರಿಯಾಗಿ ನಿದ್ದೆ ಇಲ್ವಲ್ಲ. ಮನಸ್ಸು ಏನೂ ಇಲ್ದೇ ಇರೋ ಕಡೆ ಇನ್ನೇನೋ ಸೃಷ್ಟಿ ಮಾಡ್ತಿದೆ ಅಷ್ಟೇ. ಇರ್ಬೋದೇನೋ. ಆ ವಿಷಯ ಬಿಡು ಇಂದ್ರ. ಈಶ್ವರಿ ಏನೋ ಮಸ್ಲತ್ ಮಾಡ್ತಿದ್ದಾಳೆ ಅನ್ಸುತ್ತೆ. ದೇವಿಯಾನಿ ಅವಳ ಮಾತಿಗೆಲ್ಲ ಕೋಲೆ ಬಸವಂತರ ತಲೆ ಆಡಿಸ್ತಿದ್ದಾಳೆ ಅಂದ್ರೆ ಈಶ್ವರಿಗೆ ಏನೋ ವಿಷಯ ಗೊತ್ತಿದೆ. ಆ ವಿಷಯ ಏನು ಅಂತ ನಮಗೂ ಗೊತ್ತಾಗ್ಬೇಕು. ಈ ಕೋಲಿನಿಂದ ಬಂದು ಇಲ್ಲೊಂದ್ ಕೋಲ್ ಹಾರ್ಕೊಂಡ್ ಬಂತು, ನೋಡಿದ್ರ? ಇಲ್ಲ, ನೋಡಲಿಲ್ಲ. ಹಾರುವ ಕೋಲೆ? ಹ್ಞೂ, ಸುಯಿ ಅಂತ ಹಾರ್ಕೊಂಡ್ ಬಂತು. ಏನು ಸುಳ್ಳು ಹೇಳ್ತಾ ಇದೀನಿ ಅಂತಾನ? ನಿಮ್ಗೂ ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ನಿಮಗೆ ಏಕೆ ಎಲ್ಲರ ಮೇಲೆ ಅಪನಂಬಿಕೆ? ಯಾಕೆ ಅಂದ್ರೆ ಈ ಮನೆ ಮಕ್ಕಳಲ್ಲಿ ನಾನೇ ಕೊನೆಯವಳು. ಎಲ್ರ ಮನೇಲೂ ಕೊನೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅಂತಾರೆ, ಆದ್ರೆ ನಮ್ಮ ಮನೇಲಿ ಉಲ್ಟಾ. ನಾನು ಏನ್ ಮಾಡಿದ್ರು ಯಾರು ಕೇರೇ ಮಾಡಲ್ಲ. ತಪ್ಪು ಮಾಡ್ದಾಗ ಮಾತ್ರ ಕಾಣೋದು. ಯಾಕಾದ್ರೂ ಇದೇನೋ ಅನ್ಸ್ಬಿಡತ್ತೆ. ಅದಕ್ಕೆ ಸುಳ್ಳು ಹೇಳಿ ಗಲಾಟೆ ಮಾಡಿದ್ರೆ ನೋಡ್ತಾರೇನೋ ಅಂತ.
ತೇನ ವಿನ ತೃಣಮಪಿ ನ ಚಲತಿ ಎನ್ನುತ್ತಾರೆ. ದೇವರ ಅನುಮತಿ ಇಲ್ಲದೆ ಹುಲ್ಲು ಕಡ್ಡಿಯೂ ಚಲಿಸುವುದಿಲ್ಲವಂತೆ. ಇನ್ನು ಮಾನವರು ಗಂಧರ್ವರು ಯಾವ ಲೆಕ್ಕ? ಎಲ್ಲದಕ್ಕೂ ಕಾರಣವಿದ್ದೇ ಇರುತ್ತದೆ. ಆ ದೇವ್ರು ಹೇಳಿದನ ನಾನ್ ಸುಳ್ಳು ಹೇಳ್ಬೇಕು ಅಂತ. ಯಾರಿಗೆ ಗೊತ್ತು ಭಗವಂತನ ಚಿತ್ತದಾಟದಲ್ಲಿ ಏನೇನಿದೆಯೋ. ಕಾರಣವಿದ್ದೇ ಇರುತ್ತದೆ. ಹಾಗಾದ್ರೆ ನಿಮಗ್ ಆಕ್ಸಿಡೆಂಟ್ ಆಗಿದ್ದಕ್ಕೆ ಏನ್ ಕಾರಣ? ರಾಜ್ಕುಮಾರನ್ ಹುಡ್ಕೊಂಡ್ ಬಂದವರು ಇಲ್ಲಿಗ್ ಬಂದಿದ್ದೀರಾ, ಅದಕ್ಕೇನ್ ಕಾರಣ?